ಚಾನಲ್ ಓಪನ್ ಮಾಡಿದ್ರೆ ಗೊತ್ತಾಗುತ್ತೆ. ಇನ್ನೊಬ್ಬರು ಅದೇ ನಿಮ್ ತಾಕತ್ತು, ಹೇಳಿ ನಿಮ್ ತಾಕತ್ತಲ್ವಾ? ಬೀದಿ ರಂಪಾಟ ಮಾಡ್ತಾ ಇರೋದು ಇದೇ ತರ 1 ಕೋಟಿ 2 ಕೋಟಿ ಮಾಡೋದು ನಿಮ್ ಕೆಲಸನೇ ಇದೆ ಅಲ್ವಾ ಸರ್? ನಿಮ್ ಕೆಲಸನೇ ಇರಲ್ವಾ? ನಿಮ್ ಕೆಲಸ ಅದೇ ನೀವು ಮಾಡ್ತಾ ಇರೋದು. ನಿಮ್ಮ ಜಾಯಮಾನನೇ ಅದು, ನಿಮ್ಮ ಜನ್ಮನೇ ಅದು. ನೀವ್ ಯಾರ್ರಿ? ನೀವ್ ಯಾರು ಡಾಕ್ಯುಮೆಂಟ್ ಕೇಳಕ್ಕೆ? ಕೋರ್ಟ್ ಇದೆ, ಇಲ್ಲಿ ಕಚೇರಿ ಇದೆ, ಪೇಷನ್ಸ್ ಇದೆ. ಅಲ್ಲ ನೀವ್ ಯಾರು ಕೇಳಕ್ಕೆ? ನಮ್ಮ ಬಗ್ಗೆ ಮಾತಾಡಕ್ ನೀವ್ ಯಾರು? ಅಲ್ಲ ನಿಮ್ಮ ಅಗೇನ್ಸ್ಟ್ ಲೀಗಲ್ ಆಕ್ಷನ್ ಅಂತ ಬಜೆಟ್ ನಾನು ಮಾತಾಡ್ತೀನಿ. ನೋಡಿದ್ರಲ್ಲ ವೀಕ್ಷಕರೇ, ನ್ಯಾಯವಾದಿ ಅನ್ನುವಂಥ ಮುಖವಾಡ ಧರಿಸಿರುವಂತ ಈ ವ್ಯಕ್ತಿ ನಮ್ಮ ಡ್ರೀಮ್ ಡೀಲ್ ಸಂಸ್ಥೆಯ ಬಳಿ ಎಷ್ಟೊಂದು ಜಬರ್ದಸ್ತ್ನಲ್ಲಿ ಕೋಟ್ಯಾಂತರ ರೂಪಾಯಿ ಹಣಕ್ಕಾಗಿ ಬೇಡಿಕೆಯನ್ನ ಇಟ್ಟು ಬೆದರಿಕೆ ಹಾಕ್ತಿದ್ದಾರೆ ಅಂತ. ಹಣ ನೀಡದಿದ್ದಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಸಂಸ್ಥೆಯ ವಿರುದ್ಧ ಸುಳ್ಳು ಸುದ್ದಿಗಳ ವಿಡಿಯೋ ಹರಡೋದಾಗಿ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ. ಇದು ಅವರ ಎಂದಿನ ಹಗಲು ದರೋಡೆಯ ಕೆಟ್ಟ ಚಾಳಿ. ಇವರ ಯೂಟ್ಯೂಬ್, ಫೇಸ್ಬುಕ್ ಪೇಜ್ಗಳಿಗೆ ಹೋಗಿ ನೋಡಿ. ಇಂತಹದ್ದೇ ಹಲವು ಕಂಪನಿಗಳಿಂದ ಸುಲಿಗೆ ಮಾಡುವ ವಿಡಿಯೋಗಳನ್ನ ಕಂಡ್ರೆ ಅವರ ಸುಲಿಗೆ ಎಷ್ಟರ ಮಟ್ಟಿಗೆ ಇದೆ ಅಂತ ಹೇಳಿ ನಿಮಗೆ ತಿಳಿಯುತ್ತದೆ. ಆದರೆ ಇವು ಯಾವುದಕ್ಕೂ ಡ್ರೀಮ್ ಡೀಲ್ ಕಂಪನಿಯು ಸೊಪ್ಪು ಹಾಕೋದಿಲ್ಲ. ಯಾಕಂದ್ರೆ ಡ್ರೀಮ್ ಡೀಲ್ ಕಂಪನಿಯು ಕಾನೂನಾತ್ಮಕವಾಗಿ ಎಲ್ಲಾ ರೀತಿಯಲ್ಲೂ ಕೂಡ ಬಹಳ ಭದ್ರವಾಗಿದೆ ಮತ್ತು ಇಂತಹ ಯಾವುದೇ ದುಷ್ಟ ಶಕ್ತಿಗಳು ಬಂದರೂ ಕೂಡ ಅದನ್ನ ಎಲ್ಲಾ ರೀತಿಯಲ್ಲೂ ಎದುರಿಸಲು ಕಾನೂನಾತ್ಮಕವಾಗಿ ಸಿದ್ಧವಾಗಿದೆ.